ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ನಮಸ್ಕಾರ. ಮೊದಲನೇದಾಗಿ ಈ ಸಿನಿಮಾನ ಇಷ್ಟು ದೊಡ್ಡ ಸಕ್ಸಸ್ ಮಾಡಿರೋ ನಮ್ಮ ಕನ್ನಡ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮಾರ್ಚ್ 1 ರಿಲೀಸ್ ಆದಂಥ ಸಿನಿಮಾ ಇದು. ಸಾಧಾರಣ ಈ ಡೇಟಲ್ಲಿ ಯಾರೂ ಸಿನಿಮಾ ರಿಲೀಸ್ ಮಾಡಲ್ಲ. ಬಟ್ ಸುಮಾರು ಎಕ್ಸಿಬಿಟರ್ಸ್ ನಾನು ಮಾತಾಡಿದಾಗ ಅವ್ರು ಹೇಳಿದ್ದು ದರ್ಶನ್ ಸರ್ದು ರಿಲೀಸ್ ಮಾಡ್ಬೋದು, ತೊಂದರೆ ಆಗಲ್ಲ ಅಂತಂದರು. ಯಾಕಂದರೆ ಎಕ್ಸಾಮ್ಸ್ ಕೂಡ ತೊಂದರೆ ಮಾಡೋದಿಲ್ಲ, ನೀನು ರಿಲೀಸ್ ಮಾಡೋ ಧೈರ್ಯವಾಗಿ ಅಂತ ಹೇಳಿದ್ರು. ಸೊ ಆ ಧೈರ್ಯಕ್ಕೆ ಮಾರ್ಚ್ 1ಕ್ಕೆ ರಿಲೀಸ್ ಮಾಡಿದ್ದು ಸಿನಿಮಾ. ಸೊ ಇಷ್ಟು ದೊಡ್ಡ ಸಕ್ಸಸ್ ಬಂದಿದೆ. ಈ ಸಕ್ಸಸ್ಗೆ ಕಾರಣರಾದಂಥ ಈ ತಂಡದಲ್ಲಿ ಕೆಲಸ ಮಾಡಿದಂಥ ಎಲ್ಲರೂ, ಅದು ಅಡಪಣ್ಣ ಇರ್ಬೋದು, ಶ್ರೀಶ ಇರ್ಬೋದು, ನಮ್ಮ ಪೊನ್ ಕುಮಾರ್ ಸರ್ ಇರ್ಬೋದು, ಈ ಇಡೀ ತಂಡಕ್ಕೆ ಬೆನ್ನೆಲುಬಾಗಿ ನಿಂತ ನಮ್ಮ ಸುರೇಶ್ ಅಣ್ಣ ಇರ್ಬೋದು, ಇವರೆಲ್ಲರೂ ಇಲ್ಲದೆ ಈ ಸಿನಿಮಾ ಆಗೋಕ್ಕೆ ಚಾನ್ಸೇ ಇಲ್ಲ. ಮೊದಲನೇದಾಗಿ ನನ್ನ ಟೀಮ್ ಅಂತ ಏನಿದೆ ಅವ್ರನ್ನ ಕರೆಯೋಕ್ಕೆ ಇಷ್ಟಪಡ್ತೀನಿ. ಮಾಂಬಳ್ಳಿ, ಈ ಇಡೀ ತಂಡ ನಾವೆಲ್ಲ ಒಟ್ಟಾಗಿ ಯಜಮಾನ ಸಿನಿಮಾನ ಡೈರೆಕ್ಷನಲ್ಲಿ ನಾವು ಒಟ್ಟಾಗಿ ನಿಂತು ಕೆಲಸ ಮಾಡಿದಂಥದ್ದು. ಸೊ ಇಡೀ ತಂಡಕ್ಕೆ ಒಂದು ಚಪ್ಪಾಳೆ. ಯಜಮಾನ ಅನ್ನೋ ಸಿನಿಮಾ ಇದಾಗೋದಕ್ಕೂ ಕಾರಣ ದರ್ಶನ್ ಸರ್. ಇಷ್ಟು ದೊಡ್ಡದಾಗಿ ಆಗೋದಕ್ಕೂ ಕಾರಣ ದರ್ಶನ್ ಸರ್. ಸೊ ಅವ್ರಿಲ್ಲದೆ ಈ ಸಿನಿಮಾ ಇಲ್ಲ, ಅವ್ರಿಗಾಗಿಯೇ ಈ ಸಿನಿಮಾ. ಥ್ಯಾಂಕ್ ಯು ವೆರಿ ಮಚ್.